ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ವ್ಲಾಗ್ನ ಸ್ವಲ್ಪ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಈ ವ್ಲಾಗ್. ಯಾವಾಗಲೂ ಎದ್ದ ತಕ್ಷಣ ನಾನು ಅಡುಗೆ ಮನೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೆ. ಇವತ್ತು ನೋಡಿ ಹಾಲಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಯಾಕೋ ವ್ಲಾಗ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡೆ, ಆಮೇಲೆ ಯಾಕೋ ಗೊತ್ತಿಲ್ಲ, ಮನಸ್ಸು ಕೇಳಲಿಲ್ಲ. ಹಾಗಾಗಿ ಮತ್ತೆ ನಾನು ವ್ಲಾಗ್ನ ಶುರು ಮಾಡಿದೆ. ಇವತ್ತು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ನಾನು ಹಚ್ಚೋದೆ ಮೆಹಂದಿ ಒಂದೇ, ಇನ್ನೇನಾದರೂ ಚಿನ್ನಿ ಬಂದರೆ ಒಂಚೂರು ಮುಖಕ್ಕೆ ಚೂರು ಸುಣ್ಣ ಬಣ್ಣ ಅವಳು ಮಾಡಿರೋದ್ರಲ್ಲಿ ನನಗೂ ಅವಳು ಹಚ್ತಾಳೆ ಅಂತ ಹಚ್ಕೊತೀನಿ ಅಷ್ಟೇ. ಆದರೂ ಮಾಡ್ಕೋಬೇಕು, ಟೈಮೇ ಆಗ್ತಾಯಿಲ್ಲ ಇವಾಗಂತೂ. ಕೊನೆ ಕೊಯ್ಲೆಲ್ಲ ಇರೋದ್ರಿಂದ ಇನ್ನೇನು ಮುಗಿತಾ ಬಂತು, ಮುಕ್ಕಾಲು ಹಂತದಲ್ಲಿ ಇದ್ದೀವಿ. ಹಾಗೆ ಪೇಪರ್ ಕೂಡ ಬಂದಿತ್ತು, ನಾನು ಪೇಪರ್ ಕೂಡ ತೊಗೊಂಡು ಇವಾಗ ಒಳಗೆ ಬರ್ತಾಯಿದ್ದೀನಿ. ಇವತ್ತು ಕೂಡ ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟಿತ್ತು, ಹಾಗಾಗಿ ದೋಸೆ ಮಾಡಿಬಿಟ್ಟು ಸ್ವಲ್ಪ ಬೇರೆ ಏನಾದರೂ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಇದ್ದೆ. ಹಾಗೆ ಮೇಲ್ಗಡೆ ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು, ಅದಕ್ಕೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಆನಂತರ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಪಕ್ಕದ ಮನೆಗೆ ಹೊಸದು ಪಾಪು ಬಂದಿದೆ. ನಾನು ಮಧ್ಯಾಹ್ನ ಎಡಿಟಿಂಗ್ ಮಾಡೋ ಟೈಮಲ್ಲೇ ಅವನು ರಗಳೆ ಮಾಡ್ತಿರ್ತಾನೆ. ಎಷ್ಟೊಂದು ಸಲ ಡಿಲೀಟ್ ಮಾಡ್ತೀನಿ. ಸಾರಿ, ಏನೋ ಅಂದ್ಕೋಬೇಡಿ. ಯಾಕಂದರೆ ರಾತ್ರಿ ನನಗೆ ಎಡಿಟ್ ಮಾಡೋಕ್ಕಾಗದೇ ಇರೋ ಕಾರಣ ನಾನು ಇದೇ ಟೈಮಲ್ಲಿ ಮಾಡೋದು. ನಾನು ಅಡುಗೆ ಮನೆಗೆ ಇವತ್ತು ಬಂದೇ ಇಲ್ಲ. ಆಲೂಗಡ್ಡೆನೂ ಕೂಡ ಹೆಚ್ಚಿ, ಈರುಳ್ಳಿನೂ ಹೆಚ್ಚಿ ಇಟ್ಟು ಬಾಕಿ ಎಲ್ಲ ಕೆಲಸ ಮಾಡೋದಕ್ಕೆ ಅಂತ ಹೋದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ತುಂಬ ಸೊಪ್ಪುಗಳನ್ನ ತಂದಿದ್ದರು. ಇವಾಗ ಚಳಿಗಾಲ ಆಗಿರೋದ್ರಿಂದ ಸೊಪ್ಪುಗಳೆಲ್ಲ ತುಂಬ ಚೀಪಾಗಿ ಸಿಗುತ್ತೆ, ಹಾಗಾಗಿ ಅವರು ತಂದಿದ್ದರು. ಇವತ್ತು ಯಾಕೆ ಮಸೊಪ್ಪು ಮಾಡಬಾರ್ದು, ತುಂಬ ದಿನದಿಂದ ಅನ್ಕೊತಾ ಇದ್ದೆ ಮಾಡಬೇಕು ಅಂತೇಳಿ. ಅದಕ್ಕೆ ಇವತ್ತು ಮಸೊಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ನಾನೊಂದು ಸ್ವಲ್ಪ, ನಮ್ಮನೆಯವ್ರು ಈಗ ಈ ಪಲ್ಯನ ಇಷ್ಟಪಟ್ಟು ತಿಂತಾ ಇದ್ದಾರೆ. ಇದೊಂದು ಮಾಡಿದ್ರೆ ಅವ್ರಿಗೆ ಕಾಯಿ ಚಟ್ನಿನೂ ಬೇಡ. ಆದರೆ ನನಗೆ ಸ್ವಲ್ಪ ಕಾಯಿ ಚಟ್ನಿ ಅಭ್ಯಾಸ ಜಾಸ್ತಿ, ಹಾಗಾಗಿ ನಾನು ಏನಾದರೂ ಒಂಚೂರು ಮಾಡ್ಕೊತೀನಿ. ಇಲ್ಲ ಯಾವಾಗಲಾದರೂ ಉಳಿದ್ರೆ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರ್ತೀನಿ, ನಾನು ಅದನ್ನು ತಿಂತೀನಿ. ನನಗೆ ತುಂಬ ನನ್ನ ಮೇಲೆ ಕಂಪ್ಲೇಂಟ್ ಬರ್ತಾ ಇರೋದೇನೆಂದರೆ ರೆಸಿಪಿಗಳನ್ನ ನೀವು ಪ್ರಾಪರಾಗಿ ಹಾಕ್ತಾ ಇಲ್ಲ ಅಂತ. ಸಾರಿ, ಯಾಕೆ ಅಂದರೆ ನಾನು ಆಲ್ರೆಡಿ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿಬಿಟ್ಟಿದ್ದೀನಿ. ಪದೇ ಅದನ್ನೇ ತೋರಿಸ್ಬೇಕಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ರೆಸಿಪಿಗಳನ್ನ ತೋರಿಸ್ತಾ ಇಲ್ಲ, ಅಂದರೆ ಪ್ರಾಪರಾಗಿ ಹೇಳ್ತಾ ಇಲ್ಲ. ಆದರೆ ನಾನು ಮಾಡಿದಾಗೆಲ್ಲ ಸುಮ್ಮನೆ ಹಾಗೆ ಬಾಯಲ್ಲಿ ಹೇಳ್ತೀನಿ. ಆದರೆ ಇವಾಗ ಹೊಸ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನಿಮಗೆ ಹಾಗೆ ಅನ್ನಿಸ್ತಾ ಇದೆ. ನಾವು ಡೈಲಿ ವ್ಲಾಗ್ನ ಮಾಡೋದ್ರಿಂದ ನಮಗೆ ಆ ಥರ ನೋಡೋಣ, ನಾನು ಅದನ್ನು ಟ್ರೈ ಮಾಡ್ತೀನಿ. ನೀವು ಹೇಳಿದ ಮೇಲೆ ತುಂಬ ಕಮೆಂಟ್ಗಳು ಇವಾಗ ರಿಪೀಟ್ ಆಗ್ತಾ ಇದೆ, ಹಾಗಾಗಿ ಹಾಗೆ ಈಗ ದೋಸೆನೂ ಕೂಡ ಹೊಯ್ತಾ ಇದ್ದೀನಿ. ತಿಂಡಿ ತಿನ್ನೋದಂತೀರಲ್ಲ, ಶೇವಿಂಗ್ ಎಲ್ಲ ಮಾಡಿಸ್ಕೋಬೇಕಾಗಿತ್ತಂತೆ. ಅವರಿಗೆ ಮಧ್ಯಾಹ್ನ ಶಿವಮೊಗ್ಗಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದರು. ಹಾಗಾಗಿ ಶೇವಿಂಗ್ ಮಾಡಿಸ್ಕೊಂಡು ಬಂದರು. ಆಮೇಲೆ ಅವರೇನು ಶಿವಮೊಗ್ಗನೂ ಹೋಗಲಿಲ್ಲ. ಹಾಗಾಗಿನೇ ನಾನು ಇವತ್ತು ವೀಡಿಯೋ ಮಾಡೋದು ಬೇಡ, ಏನು ಕಂಟೆಂಟ್ ಆ ಥರ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರಿಗೆ ಹೋಗಲ್ಲ ಅಂದ್ರಲ್ವ, ಅದಕ್ಕೆ ನಾನು ಸೊಪ್ಪು ಇತ್ತಲ್ವ, ಅದಕ್ಕೆ ಮಸೊಪ್ಪು ಮಾಡಿಬಿಡ್ತೀನಿ. ಮುದ್ದೆ ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಆದರೆ ನಾನು ಮುದ್ದೆನ ಮಾಡಲಿಲ್ಲ. ಮಸೊಪ್ಪಿಗೆ ನಮ್ಮನೆಯವ್ರಿಗೆ ಅನ್ನನೇ ಚೆನ್ನಾಗಾಗುತ್ತಂತೆ, ಹಾಗಾಗಿ ಅನ್ನನೇ ಮಾಡು ಅಂತ ಹೇಳಿದ್ರು. ಮತ್ತು ಅವ್ರು ಏನು ಹೇಳ್ತಾರೋ ಹಾಗೆ. ನನಗೆ ಮುದ್ದೆ ತಿಂದರೆ ಅನ್ನ ಊಟ ಮಾಡಲ್ಲ ನಾನು. ಬೇಕಾ? ನಾನು ನಮ್ಮ ಮನೆಯವರಿಗೆ ಮತ್ತು ನನಗೆ ಅಂತ ಇಬ್ಬರಿಗೂ ಮೆಹಂದಿನ ಕಲಸಿಟ್ಟಿದ್ದೆ. ನಾನು ಮೆಹಂದಿ ಹಚ್ಚಬೇಕಿದ್ರೆ ಹಿಂದಿನ ದಿನ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೊತೀನಿ, ಇಲ್ಲಾಂದರೆ ಬೆಳಗ್ಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಆನಂತರ ಮೆಹಂದಿನ ಹಚ್ಕೊತೀನಿ. ನಂಗೆ ಈ ಥರ ಕನ್ನಡಿ ಮುಂದೆಲ್ಲ ಹಚ್ಕೊಳಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಯಾವಾಗಲೂ ವಿಡಿಯೋ ಮಾಡ್ತಾ ಕ್ಯಾಮ್ರಾ ಮುಂದೆ ಹಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ, ಯಾಕಂದರೆ ನಂಗೆ ಚೆನ್ನಾಗಿ ಅದು ಕಾಣುತ್ತೆ. ಹಾಗಾಗಿ ನಾನು ಆ ಥರ ಮಾಡ್ತೀನಿ. ನಮ್ಮ ಮನೆಯವ್ರಿಗೂ ಹಚ್ಕೊಳ್ಳಿ ಅಂದೆ, ಅವರು ಇಲ್ಲ ನಾನು ಹಚ್ಕೊಳ್ಳೋದಿಲ್ಲ, ಸಂಜೆ ಹಚ್ಕೊತೀನಿ ಅಂತ ಹೇಳಿದ್ರು. ಊರಿಗೆ ಹೋಗೋದು ಬೇಡ, ಇವತ್ತು ಕೆಲಸದವ್ರು ಯಾರೂ ಬಂದಿರಲಿಲ್ವಂತೆ. ಹಾಗಾಗಿ ನಾನೇನಂದೆ, ಊರಿಗೆ ಹೋಗೋದು ಬೇಡ ಇರ್ರಿ ಅಂತ ಹೇಳಿದೆ. ನಮ್ಮ ಮನೆಯವರು ಅದು ಬೇಕಾದರೆ ಆಕಾಶ ಭೂಮಿ ಒಂದಾದರೂ
ಅವರು ಮನೇಲಿ ಇರಲ್ಲ ತುಂಬ ಹೊತ್ತು, ಯಾಕಂದರೆ ಮನೇಲಿದ್ದರೆ ನಮ್ಮಿಬ್ರದ್ದು ವಾರ ಆಗ್ತಾ ಇರುತ್ತೆ. ಹಾಗಾಗಿ ಅವರು ನಾನು ಫ್ರೀಯಾಗಿದ್ದೀನಿ ಅಂದರೆ ಅವ್ರು ನಮ್ಮ ಮನೇಲೇ ಇರೋದೇ ಇಲ್ಲ. ಅವರು ಯಾವಾಗಲೂ ಹಾಗಂತಾರೆ. ಹಾಗೆ ಸೊಪ್ಪು ತಂದಿದ್ರಲ್ವ, ಮೆಹಂದಿ ಹಚ್ಕೊಂಡು ಸೊಪ್ಪನ್ನೆಲ್ಲ ಸ್ವಲ್ಪ ಸೋಸೋಣ ಅಂತ ಈ ಥರ ಸೋಸ್ತಾ ಇದ್ದೀನಿ. ನನಗೆ ಈ ಹಾಳೆ ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ದಾವೆ ಅಂದರೆ, ನಮ್ಮ ಮನೆಯವರು ದಿನಾ ಮೆಣಸಿನ ಕಾಳನ್ನ ಆ ಹಾಳೆ ಒಳಗಡೆ ಕೊಯ್ಕೊಂಡು ಬರ್ತಾರೆ. ಹಾಗಾಗಿ ಆ ಥರ ಹಾಳೆಗಳು ಬಂದಿದ್ದಾವೆ. ಆದರೆ ಅವ್ರಿಗೆ ಇಷ್ಟು ನೀಟಾಗಿ ಕಟ್ ಮಾಡ್ಕೊಂಡು ಬಂದಿರಲ್ಲ, ಅವ್ರು ಸುಮ್ಮನೆ ಹಾಗೆ ತಂದಿರ್ತಾರೆ. ನಾನು ಅದನ್ನು ಕತ್ತಿಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಈ ಥರ ಹಾಳೆ ಎಲ್ಲ ನೋಡಿದಾಗ ನಮ್ಮ ಅಜ್ಜಿಯವ್ರ ನೆನಪಾಗುತ್ತೆ. ನಾನು ತುಂಬ ದಿನ ಆಯ್ತು ಅನಿಸುತ್ತೆ ಬ್ಲಾಗಲ್ಲಿ ಅಜ್ಜಿಯವ್ರ ಸುದ್ದಿ ಎಲ್ಲ ಹೇಳ್ದೇನೆ. ನಮ್ಮ ಅಜ್ಜಿಯವ್ರು ಯಾವಾಗಲೂ ಕಾಯಿ ತುರಿಯೋದಕ್ಕೆ, ಆಮೇಲೆ ಇದನ್ನು ತರಕಾರಿ ಹೆಚ್ಚೋದಕ್ಕೆ ಈ ಥರ ಆ ಹಾಳೆನ ಯೂಸ್ ಮಾಡ್ತಾಯಿದ್ರು. ಹಾಗೆಯೇ ರವೆ ಹುರಿಯೋಕ್ಕೂ ಕೂಡ ಅಷ್ಟೇ, ಅದು ಹಾಳೆದ್ರಲ್ಲಿ ಒಂದು ಮಾಡ್ಕೊತಾಯಿದ್ರು. ನಾನು ಕೂಡ ಹಾಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಮನೆಯವ್ರ ಹತ್ರ ಅದೇ ಹೇಳ್ತಾ ಇದ್ದೆ. ಸೊಪ್ಪಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮತ್ತು ಏನು ಗೊತ್ತಾ, ತರಕಾರಿ ಫ್ರೆಶ್ ಆಗಿದ್ದಾಗ ಮಾಡಿದ್ರೇ ಆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಮುಂದಿನ ಸಲ ಊರಿಗೆ ಹೋದಾಗ ಅಮ್ಮಂಗೂ ಒಂದಿನ ಮಸ್ಸೊಪ್ಪು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಾನು ಹೋಗೋದು ಇವಾಗ ಬಸ್ಸಿಗೆ ಹೋಗೋದಾಗುತ್ತಾ, ಏನು ಲಗೇಜ್ ಒಯ್ಬೇಡ ಅಂತ ಹೇಳ್ತಾರೆ ನಮ್ಮ ಮನೆಯವರು. ಆದರೆ ಸೊಪ್ಪೇನು ಅಷ್ಟೇನು ವಜೆ ಇರೋದಿಲ್ಲಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಹೋಗ್ತಾ ಒಯ್ದು ಅಮ್ಮಂಗೂ ಮಾಡಿಕೊಡ್ತೀನಿ. ಅಮ್ಮಂಗೆ ಅದೇ ಹೇಳಿದ್ದೆ, ಅಲ್ಲಿ ಕೂಡ ಸೊಪ್ಪು ಮಾರೋದಕ್ಕೆ ಬರ್ತಾರಂತೆ. ನಿಜವಾಗ್ಲೂ ಹಳ್ಳಿಗಳಲ್ಲಿ ಅವಾಗೆಲ್ಲ ಈ ಸೊಪ್ಪುಗಳನ್ನ ಗೊಬ್ಬರದ ಗುಂಡೀಲಿ ಬೆಳೀತಾ ಇದ್ದರು. ಕುಡಿ ಚುಟ್ಕೊಂಡು ಬರ್ತಾಯಿದ್ರು ಕೆಳಗಡೆ, ಮತ್ತು ಅದು ಎದ್ದು ಹೇಳ್ತಾ ಇತ್ತು. ನಾನು ಎಷ್ಟು ಬೆಳೀತಾ ಇದ್ದೆ ಗೊತ್ತಾ ಈ ಸೊಪ್ಪನ್ನ. ನನಗೆ ಯಾವಾಗಲೂ ಅಷ್ಟೇ ಹೂವಿನ ಗಿಡದ ಹುಚ್ಚು ನಂಗೆ ಅಷ್ಟು ಇರಲಿಲ್ಲ. ನಂಗೆ ಈಗೂ ಆದರೂ ಅಷ್ಟೇ ಹೂವಿನ ಗಿಡ ನಮ್ಮಮ್ಮ ಮಾಡು ಅಂತ ಹೇಳೋದಕ್ಕೆ ನಾನು ಮಾಡ್ತೀನಿ ವಿನಃ ನನಗೆ ಸ್ವಲ್ಪ ತರಕಾರಿ ಗಿಡಗಳ ಹುಚ್ಚೆ ಜಾಸ್ತಿ. ನಂಗೆ ತರಕಾರಿ ತುಂಬ ಬೆಳಿಬೇಕು ಆ ಥರ ಹುಚ್ಚೆ ಜಾಸ್ತಿ ಇದೆ. ತುಂಬ ಜನ ತುಂಬ ಕ್ವಶನ್ ಕೇಳಿದ್ದೀರ ನಾನು ಊರಿಗೆ ಹೋದಾಗ. ನಾನು ಇನ್ನೊಂದು ವ್ಲಾಗಲ್ಲಿ ಅದನ್ನು ಆನ್ಸರ್ ಕೂಡ ಮಾಡ್ತೀನಿ ನಿಮಗೆ. ನನಗೆ ಕೆಂಪು ಹರಿವೆಕ್ಕಿಂತ ಸ್ವಲ್ಪ ಹಸಿರು ಹರಿವೆ ಇಷ್ಟ ಆಗುತ್ತೆ. ಅದು ಇರಲಿಲ್ವಂತೆ, ಹಾಗಾಗಿ ನಮ್ಮ ಮನೆಯವರು ಕೆಂಪು ಹರಿವೆನೇ ತೊಗೊಂಡು ಬಂದಿದ್ದರು. ತುಂಬ ಫ್ರೆಶ್ ಆಗಿತ್ತಲ್ವ, ಇವತ್ತೇ ಮಾಡಿ ಮುಗಿಸ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು, ಹಾಗೆ ಪಾಲಕ್ ಸೊಪ್ಪು, ಹರಿವೆ ಸೊಪ್ಪು ಮೂರನ್ನು ನಾನು ಹಾಕಿದ್ದೀನಿ. ಅಂದರೆ ಕೆಲವೊಬ್ಬರು ಬೇರೆ ಬೇರೆ ಸೊಪ್ಪುಗಳನ್ನ ಕೊಡ್ತಾರಂತೆ. ನಾವು ಬೆಂಗಳೂರಲ್ಲೆಲ್ಲ ಸೊಪ್ಪು ತೊಗೊತ ಮಸ್ಸೊಪ್ಪಿಗೆ ಅಂತಲೇ ಸೊಪ್ಪು ಕೊಡ್ತಾರಂತೆ. ನಮಗೆ ಆ ಥರದ್ದೇನು ಸೊಪ್ಪು ಸಿಗಲ್ಲ. ಹಾಗಾಗಿ ನಾನು ಇದನ್ನು ಹಾಕಿದ್ದೀನಿ. ಆನಂತರ ಒಂದು 4ರಿಂದ 5 ಬೆಳ್ಳುಳ್ಳಿ ಬಿಡಿಸಿ ಹಾಕಿದ್ದೀನಿ, 1 ಈರುಳ್ಳಿ ಹಾಕಿದ್ದೀನಿ, ಹಾಗೆ 1 ಟೊಮೆಟೊ ಹಾಕಿ ನಾನು ಅದನ್ನು ಕುಕ್ಕರಲ್ಲಿ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಬೇಳೆನ ಹಾಕಿ ಅದನ್ನು ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ನನ್ನ ಸ್ನಾನನೂ ಕೂಡ ಆಯಿತು. ಸ್ನಾನ ಆದವಳು ನಾನೀಗ ವಾಷಿಂಗ್ ಮಷಿನ್ಗೆ ಇವತ್ತು ಬಟ್ಟೆ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ವಾಷಿಂಗ್ ಮಷಿನ್ಗೆ ಬಟ್ಟೆನ ಸಂಜೆ ಹಾಕ್ತಾಯಿದ್ದೆ. ನಂಗೆ ಯಾರೋ ಒಬ್ಬರು ಹೇಳಿದರು ಸಂಜೆ ವಾಷಿಂಗ್ ಮಷಿನ್ಗಲ್ಲ ಬಟ್ಟೆನ ವಾಶ್ ಮಾಡಬಾರ್ದು ಅಂತ. ಹಾಗಾಗಿ ನಾನೀಗ ಮಧ್ಯಾಹ್ನ ಸ್ನಾನ ಆದ ತಕ್ಷಣ ಫಸ್ಟ್ ಅದೇ ಕೆಲಸನ ನಾನು ಮಾಡ್ತೀನಿ. ಮಸ್ಸೊಪ್ಪಿನ ರೆಸಿಪಿ ಇವತ್ತು ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ರೆಸಿಪಿ ಸಿಗುತ್ತೆ. ಯಾಕಂದರೆ ನಾವು ಡೈಲಿ ವ್ಲಾಗರ್ ಆಗಿರೋದ್ರಿಂದ ನಾವು ಇದೇ ಥರ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನಾನು ಕೂಡ ಮಸ್ಸೊಪ್ಪನ್ನ ಯಾವುದೋ ವಿಡಿಯೋದಲ್ಲಿ ನೋಡಿ ಮಾಡ್ತಾಯಿದ್ದೀನಿ. ನಾನು ಮಸ್ಸೊಪ್ಪಿಗೆ ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ಹಸಿಮೆಣಸೆಲ್ಲ ಹಾಕಿರೋದ್ರಿಂದ ಹಸಿಮೆಣಸನ್ನು ನಾನೇನು ಹಾಕಿಲ್ಲ. ನಾನು ಮುಂಚೆ ಏನು ಮಾಡ್ತಾಯಿದ್ದೆ ಅಂದರೆ ಈ ಥರ ಮಾಡಿಬಿಟ್ಟು ಇದಕ್ಕೆ ಜಸ್ಟು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆನ ಹಾಕ್ತಾಯಿದ್ದೆ. ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಆವಾಗ ಇದೊಂಥರ ಡಿಫ್ರೆಂಟ್ ಆಗಿತ್ತಲ್ವ, ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಇದನ್ನು ನೀವು ಕೂಡ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆ ಈಗ ನಾನು ಆ ಮಸೊಪ್ಪನ್ನ ಚೆನ್ನಾಗಿ ಈ ಥರ ಮಸಿಯೋದು ಅಂತ ಹೇಳ್ತಾರೆ. ಅದು ಮಸಿಯೋಕ್ಕೆ ಬೇರೆ ಥರದ್ದು ಇರುತ್ತೆ ಅನಿಸುತ್ತೆ. ನಾನು ಈ ಪೊಟ್ಯಾಟೊ ಎಲ್ಲ ಇದು ಮಾಡ್ತಾರಲ್ವ, ಮ್ಯಾಶ್ ಮಾಡ್ತಾರಲ್ವ, ಅದರಲ್ಲಿ ಈ ಥರ ಚೆನ್ನಾಗಿ ನಾನು ಮಸಿತಾ ಇದ್ದೀನಿ. ಇದಕ್ಕೆ ಕೆಲವೊಬ್ಬರು ಜೀರಿಗೆ ಹಾಕ್ತಾರೆ. ನನಗೆ ಅದು ಜೀರಿಗೆ ಫ್ಲೇವರ್ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ, ಹಾಗಾಗಿ ನಾನು ಅದನ್ನು ಹಾಕಿಲ್ಲ. ಬೇಕಿದ್ದರೆ ನೀವು ಕೂಡ ಹಾಕ್ಬೋದು, ಹಾಕದೇ ಇದ್ದರೂ ತುಂಬ ಚೆನ್ನಾಗಾಗಿತ್ತು. ಆನಂತರ ಅದು ಎಲ್ಲ ಮಸ್ತ್ ಆದ ನಂತರ ನಾನು ಅದಕ್ಕೆ ರುಬ್ಬಿರೋ ಕಾಯಿ ಸಾಂಬಾರು ಪುಡಿ ಇದನ್ನು ಸೇರಿಸ್ತಾ ಇದ್ದೀನಿ. ಆನಂತರ ಸ್ವಲ್ಪ ಉಪ್ಪು ಹಾಗೆ ಹುಳಿ ಹಾಕಿದ್ರೆ ಮಸೊಪ್ಪು ರೆಡಿ ಆಗುತ್ತೆ. ಆಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ಒಂದೊಳ್ಳೆ ಒಗ್ಗರಣೆ ಹಾಕಿ ಸ್ವಲ್ಪ ನಾನು ಅರಿಶಿನ ಹಾಕಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಾಗಿತ್ತು. ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ. ಇದ್ರ ಜೊತೆ ನೀವು ಬಿಸಿ ಬಿಸಿಯಾಗಿರೋ ರಾಗಿ ಮುದ್ದೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮನೆಯವ್ರು ಯಾಕೋ ಗೊತ್ತಿಲ್ಲ ರಾಗಿ ಮುದ್ದೆ ಬೇಡ ಅಂತ ಅಂದರು. ಹಾಗೆಯೇ ನಾನು ಹೊಸನಗರದಿಂದ ಮುದ್ದೆ ಮಾಡೋದೊಂದು ತಂದಿದ್ದೀನಲ್ವ, ಅದಕ್ಕೆ ಏನಂತಾರೆ ಬಟ್ಲು ಅಂತಾರೆ, ಅದರಲ್ಲಿ ಒಂದಿನ ಮುದ್ದೆ ಮಾಡ್ತೀನಿ.
ಅದ್ರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಮೊಸಪ್ಪು ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಬೇಳೆನ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ತೊಗರಿಬೇಳೆ ಹಾಕಿದ್ದೀನಿ ನಾನು. ಹಾಗೆ ಇದ್ರ ಜೊತೆಗೆ ಮಜ್ಜಿಗೆ ಮೆಣಸಿದ್ರೆ ಚೆನ್ನಾಗಿರುತ್ತೆ. ನಿಜ ಹೇಳ್ತೀನಿ, ನಾನು ಮಾಡಿರೋ ಮಜ್ಜಿಗೆ ಮೆಣಸು ಸೂಪರಾಗಿದೆ. ನಮ್ಮನೆಯವ್ರು ಅದೇ ಅಂತ ಇದ್ದರು. ನಾನು 2 kg ಮಾತ್ರ ಮಾಡಿದೆ. ನಮ್ಮನೆಯವ್ರು ಅಂದರು, 2 kg ಮಾಡೋಣವಾ ಅಂದರು. ನಮ್ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ಮಜ್ಜಿಗೆ ಮೆಣಸು. ನಾನು ಹೆಂಗಾಗುತ್ತೋ ಏನೋ, ಯಾಕಂದರೆ ಹೋದ್ಸಲ ಮಾಡಿರೋದು ಉಪ್ಪೇ ಇರಲಿಲ್ಲ, ಅಷ್ಟೊಂದು ರುಚಿಯಾಗಿರಲಿಲ್ಲ. ಈ ಸಲ ನಾನು ಚಿಕ್ಕಮ್ಮನ ಕೇಳಿ ಮಾಡಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡೋಣ, ಆದರೆ ಇನ್ನೊಂದು kg ಅಷ್ಟು ಮಾಡೋಣ ಅಂದಿದ್ದಾರೆ. ಮಾಡಿದಾಗ ನಿಮ್ಮ ಜೊತೆ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಯಾರಿಗಾದರೂ ಇನ್ ಕೇಸ್ ಹೆಲ್ಪ್ ಆಗ್ಬೋದು ಅಂತ. ಮತ್ತು ಇದನ್ನು ಬೆಳ್ಳುಳ್ಳಿನ ಇದೇ ಥರ ಕೆಂಪಾಗೋ ತನಕ ಸ್ವಲ್ಪ ಬೇಯಿಸ್ಬಿಟ್ಟು ಹಾಕಿದ್ರೆ ಮೊಸಪ್ಪು ಸಖತ್ತಾಗಿರುತ್ತೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದನ್ನು ಟ್ರೈ ಮಾಡಿ. ನಾನು ವಿಡಿಯೋ ನೋಡಿದವರು ನಮ್ಮನೆಯವರು ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳನ ಒಗ್ಗರಣೆ ಹಾಕ್ತೀಯಾ ಅಂತ ಕೇಳಿದ್ರು. ನಮ್ಮನೆಯವ್ರಿಗೆ ಇದು ಭಾಳ ಇಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಹಪ್ಪಳನ ನಾನು ಬಿಸಿ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಆನಂತರ ಉದ್ದಿನಬೇಳೆ ಸಾಸಿವೆ ಹಾಕಿದ್ದೀನಿ. ತುಂಬ ಜನ ಹಪ್ಪಳದ ರೆಸಿಪಿ ಕೂಡ ಶೇರ್ ಮಾಡಿ ಕೃಪಾ ಅಂತ ಕೇಳಿದ್ದಾರೆ. ನಾನು ಊರಿಗೆ ಹೋದಾಗ ಹಪ್ಪಳ ತಿಂದಿದ್ದೆ ಅಲ್ವಾ, ಆವಾಗ ನೋಡೋಣ ಅದು ಮಾಡಿದಾಗ ಕೂಡ ಮಾಡ್ತೀನಿ. ಇಲ್ಲಾಂದರೆ ನಾನು ಹಪ್ಪಳದ ರೆಸಿಪಿ ನನ್ನ ವೀಡಿಯೋದಲ್ಲಿ ಆಲ್ರೆಡಿ ಇದೆ. ಅಂದರೆ ನಾನು ಹೋದ್ಸಲ ರಜದಲ್ಲಿ ಹಪ್ಪಳ ಮಾಡಿದ್ವಲ್ಲ, ಆ ಹಪ್ಪಳದ ರೆಸಿಪಿ ಇದೆ ಯೂಟ್ಯೂಬಲ್ಲಿ. ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ, ನಂಗೆ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ, ವಿಡಿಯೋ ಹಾಕೋಕ್ಕೂ ಆಗಲಿಲ್ಲ. ನೋಡೋಣ, ಅದನ್ನೇ ಎಡಿಟ್ ಮಾಡಿ ಹಾಕ್ತೀನೋ ಏನೋ ಒಂದಿನ ಮಾಡ್ತೀನಿ ಅಷ್ಟೇ. ಹಪ್ಪಳನ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಅದನ್ನು ಬಸ್ತಿಡೋದು ಇಷ್ಟೇ. ಇದರ ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಿ. ಅಕ್ಕಿ ಹಪ್ಪಳ ನಿಮಗೆಲ್ಲ ಸಿಗೋದೇ ಇಲ್ಲ. ನಾವು ಈ ಮಲೆನಾಡರು ಇದನ್ನು ಮಾಡ್ತೀವಲ್ವ, ಹಾಗಾಗಿ ನಾವು ಒಡೆದೋಗಿರೋ ಹಪ್ಪಳಕ್ಕೆ ಈ ಥರ ಮಾಡ್ತಾರೆ. ನಾನು ಏನಿಲ್ಲ, ಚೆನ್ನಾಗಿರೋ ಹಪ್ಪಳನೇ ಈ ಥರ ಮಾಡ್ಕೊಂಡು ತಿಂತೀವಿ. ಹೆಂಗೋ ಹೊಟ್ಟೆಗೆ ಹೋದರೆ ಸಹಿ ಅಂತ. ಮತ್ತು ತುಂಬ ರುಚಿಯಾಗಿರುತ್ತೆ ಅದು. ಯಾಕೋ ಗೊತ್ತಿಲ್ಲ, ಇವತ್ತು ಮಗನ ತಟ್ಟೆ ಇಟ್ಕೋಬೇಕು ಅಂತ ಅನ್ನಿಸ್ತು. ಆ ತಟ್ಟೆಗಳೆಲ್ಲ ಯೂಸೇ ಮಾಡದೇ ಇರೋ ರೀತಿ ಆಗಿಬಿಟ್ಟಿದೆ. ಹಾಗಾಗಿ ಅವಾಗವಾಗ ನಾನು ಆ ತಟ್ಟೆನ ಇಟ್ಕೊತೀನಿ, ಮಗನ ನೆನಪು ಕೂಡ ಆಗುತ್ತೆ. ಅವನು ಹಾಸ್ಟೆಲಿಗೆ ಬಿಡೋದಕ್ಕೆ ಅಂತಲೂ ತಟ್ಟೆ ತೊಗೊಂಡಿದ್ದೆ, ಆದರೆ ಅವ್ರ ಹಾಸ್ಟೆಲಲ್ಲಿ ತಟ್ಟೆ ಎಲ್ಲ ಕೊಡೋ ಹಾಗಿಲ್ಲ, ಅಲ್ಲೇ ಸ್ಕೂಲಲ್ಲೇ ಕೊಡ್ತಾರೆ. ಅದೇ ತಟ್ಟೆಲೆ ಊಟ ಮಾಡಿ ತಟ್ಟೆ ತೊಳೆಯೋ ಹಾಗೂ ಇಲ್ಲಂತೆ. ಈ ಥರದ್ದು ಇನ್ನೊಂದು ತಟ್ಟೆ ಇತ್ತು, ನನ್ನ ಮಗಳು ಜ್ಞಾನಸುಧಕ್ಕೆ ಕೊಟ್ಟು ಬಂದಿದ್ದಾಳೆ. ಈಗ ಕಾಲೇಜ್ ಬಿಟ್ಟು ವಾಪಸ್ ಬರಬೇಕಿದ್ರೆ ಏನಾದ್ರು ಕೊಟ್ಟು ಬರ್ತಾರಲ್ವ, ಆವಾಗ ನನ್ನ ಮಗಳು ತಟ್ಟೆ ಬಿಟ್ಟು ಬಂದಿದ್ದಾಳೆ. ನನ್ನ ಮಗಳು ಹೋದಲ್ಲೆಲ್ಲ ತಟ್ಟೆ ಲೋಟ ಎಲ್ಲ ಇದೇ ಥರ ಮಾಡೋದು. ನಮ್ಮ ಮನೆಯವರು ಮಗನಿಗೆ ವಾಚ್ ಕೊಡ್ಸೋಕ್ಕೆ ಅಂತ ಹೇಳಿ ನೋಡಿ ದುಡ್ಡನ್ನು ಒಟ್ಟು ಹಾಕ್ತಾ ಇದ್ದಾರೆ. ವಾಚ್ ಕೊಡ್ಸೋಕ್ಕೆ ಏನು ಮಾಡ್ತಾ ಇದ್ದಾರೆ ನೋಡಿ. ಅದು ಶ್ರೇಯು ವಾಚ್ ಬೇಕು ಅಂದಿದ್ದಲ್ಲ, ನಾನು ಪ್ರಿವಿಯಸ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಚಿನ್ನಿಗೆ ಶ್ರೇಯಿಗೆ ಒಂದೊಂದು ವಾಚ್ ಕೊಡಿಸ್ಬೇಕು ಅಂತ. ಅದು ವಿಡಿಯೋ ಬಂದಿದೆಯೋ ಅಥವಾ ಇದಾದಮೇಲೆ ಅದು ಬರುತ್ತೋ ನಂಗೆ ಗೊತ್ತಿಲ್ಲ. ಅವರು ಎಲ್ಲೇ ಹೋದ್ರೂ ಕಾಯಿನ್ ಕೊಡ್ತಾರಲ್ವ, ಅದೆಲ್ಲ ತಂದು ಈ ಥರ ಒಂದು ಪಿಗ್ಗಿ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅದನ್ನು ಹಾಕ್ತಾ ಇದ್ದಾರೆ. ಆದರೆ ಶ್ರೇಯು ಬಂದಾಗ ಅದರಲ್ಲಿ ಕಾಲು ಭಾಗ ದುಡ್ಡು ಖಾಲಿ ಮಾಡಿರ್ತಾನೆ, ಲೇಸು ಚಾಕ್ಲೇಟು ಎಲ್ಲ ತಿಂದು. ಅದೇ ಈ ಸಲ ಅವ್ನು ಬಂದ ತಕ್ಷಣ ಫಸ್ಟು ಶಿವಮೊಗ್ಗ ಕರ್ಕೊಂಡೋಗಿ ಅವನಿಗೆ ವಾಚ್ ಕೊಡಿಸಿ ಅಂತ ಹೇಳ್ತಾ ಇದ್ದೀನಿ. ನಾನು ತುಂಬ ಎಕ್ಸ್ಪೆನ್ಸಿವ್ ಇರೋ ವಾಚ್ ಬೇಡ, ಸ್ವಲ್ಪ ಕಮ್ಮಿ ಇರೋದು ಕೊಡ್ಸೋಣ ಅಂತ ಹೇಳಿ, PUದಲ್ಲಿ ಒಂದು ಒಳ್ಳೆ ವಾಚ್ ಕೊಡ್ಸೋಣ ಅಂತ ಹೇಳಿ. ನಮ್ಮ ಮಕ್ಕಳು ನಮ್ಮ ಮಾತು ಎಲ್ಲಿ ಕೇಳ್ತಾರೆ ಅಲ್ವಾ, ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಅವರು ಹೇಳ್ತಾರೆ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ತುಂಬ ಚಳಿ ಇತ್ತು. ನಾನು ಯಾವತ್ತೂ ಸ್ವೆಟ್ರ್ ಹಾಕಿರಲಿಲ್ಲ, ಯಾಕೋ ಗೊತ್ತಿಲ್ಲ. ನಿನ್ನೆ ಸಂಜೆಯಿಂದ ನನಗೆ ಸ್ವಲ್ಪ ಜ್ವರ ಬಂದಂಗೆ ಆಗ್ತಾ ಇತ್ತು. ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತು ಸ್ವೆಟ್ರ್ ಹಾಕ್ಕೊಂಡು ಬಂದಿದ್ದೀನಿ. ನನಗೆ ಈ ಸ್ವೆಟ್ರ್ ಯಾವಾಗಾದರೂ ತೆಗಿತೀನೋ ಅನ್ನೋ ಥರ ಅನಿಸುತ್ತೆ. ನಮ್ಮ ಮನೆಯವರು ಚಳಿ ಅಂತೀಯಾ ಹಾಕ ಅಂತೇಳಿ ಹೇಳಿದ್ರೆ ನಾನು ಹಾಕ್ಕೊಂಡಿದ್ದೀನಿ. ಅವ್ರು ಆ ಕಡೆ ಹೋಗ್ತಿದ್ದಂಗೆ ನಾನು ಈ ಕಡೆ ಅದನ್ನು ತೆಗೆದೆ. ನಾನು ಯಾವಾಗಲೂ ಅಷ್ಟೇ, ನಂಗೆ ಡೆಲ್ಲಿಗೆ ಹೋದಾಗೂ ಅಷ್ಟೇ, ನಮ್ಮ ಮನೆಯವ್ರು ಜಾಕೆಟ್ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ನಿಲ್ಲೋರು, ನಾನು ಸ್ವೆಟ್ರೇ ಹಾಕ್ತಿರ್ಲಿಲ್ಲ. ಆ ಥರ ಆಗ್ತಾಯಿತ್ತು. ಹಾಗೆ ಇವತ್ತು ತಿಂಡಿ ಬಂದು ರೊಟ್ಟಿ ಮತ್ತು ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಇದ್ದೀನಿ. ಮೊಸಪ್ಪು ಚೆನ್ನಾಗಿತ್ತಲ್ವ, ರಾತ್ರಿನೂ ಅದನ್ನೇ ತಿಂದು ನಾವು ಊಟ ಮಾಡಿ ಖಾಲಿ ಮಾಡಿಬಿಟ್ವಿ. ತುಂಬ ಚೆನ್ನಾಗಾಗಿತ್ತು ಮೊಸಪ್ಪು. ಎಷ್ಟು ಸಲ ಹೇಳಿದ್ನೋ ಏನೋ ಗೊತ್ತಿಲ್ಲ, ಯಾರು ಏನು ಅನ್ಕೊತಿರೋ ಗೊತ್ತಿಲ್ಲ. ಈ ಸಲ ಚಿನ್ನಿ ಹೋಗಬೇಕಿದ್ರೆ ಒಂದಷ್ಟು ಹೆಸರು ಕಾಳು ಕಡಲೆಕಾಳು ಎಲ್ಲ ತೊಗೊಂಡೋಗಿದ್ಲು. ಅವಳಿಗೆ ಬೆಳಗ್ಗೆ ಅಲ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಾಗಲ್ಲ, ಕೆಲವೊಂದು ಸಲ ಇಷ್ಟ ಆಗೋದಿಲ್ಲಲ್ಲ. ಅದಕ್ಕೇ ಈ ಥರ ಕಾಳುಗಳನ್ನೆಲ್ಲ ಸ್ವಲ್ಪ ನೆನೆಸಿ ಮೊಳಕೆ ಬರೆಸಿ ತಿಂತೀನಿ ಅಂತ ಒಯ್ದಿದ್ದಾಳೆ. ಮಾಡ್ಕೊಂಡು ತಿಂತಾ ಇದ್ದಾಳಂತೆ ಕೂಡ. ನಾನು ಅದೇ ಕೇಳ್ತಾ ಇದ್ದೆ, ತುಂಬ ಚೆನ್ನಾಗಿದೆ ಮಮ್ಮಿ ಹೆಸರು ಕಾಳು ಅಂತ ಹೇಳಿದ್ಲು. ಕಾಲೇಜಿಗೂ ಕೂಡ ಒಯ್ತಾಳಂತೆ. ಅದೇ ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ರಂತೆ, ಅಂದರೆ ಇದು ಜವಾರಿ ಕಾಳಾಗಿರೋದ್ರಿಂದ ಸ್ವಲ್ಪ ಮೊಳಕೆ ಬರೋದು ಎಲ್ಲ ಲೇಟು. ಮತ್ತು ಕೆಲವೊಂದು ಕಾಳುಗಳು ಕೂಡ ಕರುಮ್ ಅಂತ ಅನ್ನುತ್ತೆ, ಅಂದರೆ ಜರುಗ್ ಕಾಳು ಅಂತ ಹೇಳ್ತೀವಿ, ಅದು ಕೂಡ ಇದೆ. ಆದರೆ ಅದು ಒಂದು ವರ್ಷ ಆದ ನಂತರ ಚೆನ್ನಾಗಿ ತಬ್ಬಿದ ನಂತರ
ಆ ಕಾಳುಗಳು ಇರೋದಿಲ್ಲ. ಇದು ಪಾಲಿಶ್ ಇರಲ್ಲ, ಮತ್ತು ಇದು ಹಳ್ಳಿಗಳಲ್ಲಿ ಬೆಳೆದಿರೋದ್ರಿಂದ ನಾನು ಈ ಕಾಳನ್ನು ನಮಗೆ ಇಲ್ಲಿ ಸಿಗುತ್ತೆ, ಹಾಗಾಗಿ ತೊಗೊತೀನಿ. ಮತ್ತು ನೀವು ಎಲ್ಲಿ ಸಿಗುತ್ತೆ ಕೃಪಾ ಅಂತ ಹೇಳ್ಬೋದು. ನಾವು ಊರಲ್ಲಿ ಹಳ್ಳೀಲಿ ಬೆಳೀತಾರಲ್ವ ಅವ್ರ ಹತ್ರ ತೊಗೊಂಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಅದ್ರ ಟೇಸ್ಟೇ ಒಂಥರ. ನನಗೆ ಪೇಟೆಯಲ್ಲಿ ಸಿಗುತ್ತಲ್ವ ಹೆಸರು ಕಾಳು, ನಂಗೆ ಅದನ್ನು ತಿಂದರೆ, ಅದು ಪಲ್ಯ ತಿಂದರೂ ಅದೊಂಥರ ನಂಗೆ ಇಷ್ಟನೇ ಆಗಲ್ಲ. ಹಾಗಾಗಿ ನಾನು ಯಾವಾಗಲೂ ಇದನ್ನೇ ತಗೊಬರ್ತೀನಿ. ಮತ್ತು ಇದು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಅನ್ನ, ಪಲ್ಯ, ಆಮೇಲೆ ಒಂದು ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಇವತ್ತು ಕೂಡ ನಾನು ಹೆಚ್ಚಿಗೆ ವ್ಲಾಗ್ಗಳನ್ನ ಮಾಡಲಿಲ್ಲ, ನಂಗೆ ಸ್ವಲ್ಪ ಜ್ವರ ಬಂದಂಗೆ ಅನ್ನಿಸ್ತಾ ಇತ್ತಲ್ವ, ಹಾಗೆ ಒಂದು ಬದನೆಕಾಯಿ ಇತ್ತು ನಮ್ಮ ಮನೆಯವರಿಗೆ ಅಂತ ಬದನೆಕಾಯಿ ಬಜ್ಜಿನೂ ಕೂಡ ಮಾಡಿದೆ. ಹಾಗೆ ಹೆಸರು ಕಾಳು ಪಲ್ಯ ಸ್ವಲ್ಪ ತೆಳುವಾಗಿಬಿಟ್ಟಿತ್ತು, ಅದು ಸಂಜೆನ ಜೊತೆಗೆ ಗಟ್ಟಿ ಆಗುತ್ತೆ. ರೊಟ್ಟಿನೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಸ್ವಲ್ಪ ಜಾಸ್ತಿನೇ ಆಗೋಯಿತು. ಆಮೇಲೆ ಮಧ್ಯಾಹ್ನನೂ ನಾನು ರೊಟ್ಟಿನೇ ತಿಂದೆ. ನನಗೆ ಹೆಸರು ಕಾಳು ಪಲ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ. ತುಂಬ ದಿನ ಆಗಿತ್ತು ಕೂಡ ಹೆಸರು ಕಾಳು ಪಲ್ಯ ಮಾಡಿದೆ. ನೀವು ಡಯಟ್ ಮಾಡೋರು ಈ ಥರ ಹೆಸರು ಕಾಳು ಪಲ್ಯ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಆನಂತರ ಸ್ವಲ್ಪ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂಚೂರು ನಿಂಬೆ ಹುಳಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ನಮ್ಮ ಶ್ರೇಯು ಏನಂದರೆ ಈ ಪಲ್ಯ ಮಾಡಿದಾಗ ಅದ್ರ ಮೇಲೆ ನಿಂಬೆ ಹುಳಿ ಹಾಕ್ಕೊಂಡು ತಿಂತಾನೆ. ಅವನಿಗೇನೋ ಅದೊಂಥರ ಹುಳಿ ಹುಳಿ ಆದರೆ ಚೆನ್ನಾಗಿ ಅನಿಸುತ್ತೋ ಏನೋ ಗೊತ್ತಿಲ್ಲ, ಹಾಗೆ ತಿಂತಾನೆ. ತಿಂಡಿ ಎಲ್ಲ ತಿಂದಾಯಿತು. ನಾನು ಹೊರಗಡೆನೇ ಹೋಗಿರಲಿಲ್ಲ, ತುಂಬ ಚಳಿ 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 ಅನ್ನಿಸ್ತಾಯಿತ್ತು, ಹಾಗೆ ಒಳಗೇ ಇದ್ದೆ. ಈಗ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಹೂವನ್ನು ಕೊಯ್ದಿರಲಿಲ್ಲ, ಹೋಗಿ ಹೂವನ್ನು ಕೂಡ ಕೊಯ್ಕೊಂಡು ಬಂದೆ. ಹಾಗೆ ನಂದೆಲ್ಲ ಕೆಲಸನೂ ಆಯಿತು, ನೆಲನೂ ಒರೆಸಾಯಿತು, ಪಾತ್ರೆನೂ ತೊಳೆದಾಯಿತು. ಈಗ ನಾನು ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಳೆ ಬೇಯೋದಕ್ಕೆ ಹಾಕಿ ಸ್ನಾನಕ್ಕೆ ಹೋಗಿದ್ದೆ. ಆನಂತರ ಬಂದಮೇಲೆ ಆ ಬೇಳೆಗೆ ಜಸ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಹೆಂಗಿದ್ರು ನಾನು ಹೆಸರು ಕಾಳು ಪಲ್ಯ ಅನ್ನನೇ ಊಟ ಮಾಡಿದೆ, ರೊಟ್ಟಿ ತಿಂದು ಒಂದು ಹೆಸರು ಕಾಳು ಪಲ್ಯ ಮತ್ತು ಅನ್ನನ ಊಟ ಮಾಡಿದೆ. ನಮ್ಮ ಮನೆಯವರಿಗೆ ಅಂತ ಹೇಳಿ ನಾನು ಈ ಸಾರನ್ನ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಅಂದರು ಒಗ್ಗರಣೆ ಮಜ್ಜಿಗೆ ಮಾಡು, ಅದನ್ನೇ ಊಟ ಮಾಡ್ತೀನಿ ಅಂತ ಅಂದರು. ನನಗೆ ಯಾಕೋ ಮನಸ್ಸು ತಡಿಲಿಲ್ಲ, ಅದಕ್ಕೆ ಸ್ವಲ್ಪ ಬೇಳೆ ಬೇಯೋದಕ್ಕೆ ಹಾಕೋಗಿದ್ದೆಲ್ಲ, ಬೇಳೆಗೆ ಜಸ್ಟ್ ಒಗ್ಗರಣೆ ಹಾಕಿದೆ. ನಮ್ಮ ಮನೆಯವ್ರಿಗೆ ಈ ಸಾರು ಇಷ್ಟ ಆಗುತ್ತೆ. ಮತ್ತು ಹುಷಾರಿಲ್ದಿದ್ದಾಗ ತುಪ್ಪ ಹಾಕಿಬಿಟ್ಟು ಇದಕ್ಕೆ ಬೇಕಿದ್ರೆ ಒಂಚೂರು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಕೂಡ ಊಟ ಮಾಡಿದ್ರು ಹೊರ ಬಂದಿರೋ ಬಾಯಿಗೆ ಏನೂ ಸೇರಲ್ವಲ್ಲ, ಇದು ಸೇರುತ್ತೆ. ಅದಕ್ಕೆ ಇದನ್ನೇ ನಾನು ಮಾಡಿದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.